ನೋಡಿ ಇವತ್ತು 12 ಗಂಟೆ 12:15 ಆಗ್ತಾ ಇದೆ. ಮಳೆ ಹೆಂಗೆ ಬರ್ತಾ ಇದೆ ನೋಡ್ಬೋದು. ಮೋಡ ಎಲ್ಲ ಹೆಂಗಿದೆ, ಆಕಾಶ ಹೆಂಗಿದೆ, ಫುಲ್ ಮಳೆ ಬರ್ತಾ ಇದೆ. ಫುಲ್ ಮಳೆ ಅಂದರೆ ಚಳಿಗಾಲದಲ್ಲಿ ಮನೇಲಿ ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಅಷ್ಟು ಚಳಿ ಆಗ್ತದೆ. ಆ ಟೈಮಲ್ಲಿ ನಿಮ್ಮ ಹತ್ರ ಆಮೆ ಇದ್ದರೆ, ಚಿಕ್ಕ ಆಮೆ ಇದೆಯೋ ಅಥವಾ ದೊಡ್ಡ ಆಮೆ ಇದ್ದರೆ ಯಾವ ಥರ ನೀವು ಕೇರ್ ಮಾಡ್ಕೊಬೇಕು ಅದರ ಬಗ್ಗೆ ಇವತ್ತು ಮಾತಾಡ್ತೀನಿ. ಯಾಕಂದರೆ ಆಮೆಗಳ ಏನಂದರೆ ಕೋಲ್ಡ್ ಬಂದುಬಿಟ್ರೆ ಅದು ಸತ್ತೋಗಿಬಿಡುತ್ತೆ, ಕೋಲ್ಡಿಂದ ಪ್ರಾಬ್ಲಮ್ ಆಗಿಬಿಡುತ್ತೆ. ಒಂದೇ ಕಡೆ ಕೂತ್ಕೊಳ್ಳುತ್ತೆ, ಬಚ್ಚಿಕೊಳ್ಳುತ್ತೆ, ಮತ್ತು ಕಣ್ಣು ಬಿಡಲ್ಲ, ಪ್ರಾಪರ್ ಫುಡ್ ತೊಗೊಳ್ಳಲ್ಲ. ಈ ಥರ ನೀವು ಫೋನ್ ಏನಾದರೂ ಮಾಡಿದ್ರೆ ಆಚೆಗಡೆ, ಆವಾಗ ಯಾವ ಥರ ನೀವು ಅದಕ್ಕೆ ಕೇರ್ ಮಾಡಬೇಕು. ಇಲ್ಲಾಂದರೆ ಟ್ಯಾಂಕ್ ಒಳಗಡೆ ಇಕ್ಕಿದರೆ ಮನೆ ಒಳಗಡೆ ಟ್ಯಾಂಕ್ ತೊಟ್ಟಿ ಚಿಕ್ಕ ಟ್ಯಾಂಕಲ್ಲಿ ಇಕ್ಕಿದ್ದೀರಾ, ಆ ಟೈಮಿಗೆ ಆ ಸಮಯದಲ್ಲಿ ಯಾವ ಥರ ಕೇರ್ ಮಾಡ್ಕೊಬೇಕು ಅದೆಲ್ಲ ಡೀಟೇಲ್ಸ್ ಹೇಳ್ತೀನಿ. ಯಾಕಂದರೆ ಆಮೆ ಯಾವ ಥರ ಜೀವ ಅಂದರೆ ಅದಕ್ಕೆ ಸ್ವತಃ ಅದು ಹೀಟ್ ಪ್ರೊಡ್ಯೂಸ್ ಮಾಡಲ್ಲ ತಮ್ಮ ಬಾಡಿಯಲ್ಲಿ. ನಾವೇನು ಮಾಡ್ತೀವಿ, ಸ್ವಲ್ಪ ನಮಗೆ ಏನಾದರೂ ಚಳಿ ಆಗಿಬಿಟ್ರೆ ನಾವು ಈ ಥರ ಕೈ ಮಾಡ್ಕೊಂಡ್ರೆ ನಮಗೆ ಬಿಸಿ ಬಂದುಬಿಡುತ್ತೆ. ಆಮೇಲೆ ನಾವು ಈ ಥರ ಇಕ್ಕೊಳ್ತೀವಿ ಆ ಥರ ಆಗುತ್ತೆ. ಆದರೆ ಆಮೆಗಳಲ್ಲಿ, ಮೀನುಗಳಲ್ಲಿ ಸ್ವತಃ ಅವರು ಹೀಟನ್ನು ಪ್ರೊಡ್ಯೂಸ್ ಆಗೋದಿಲ್ಲ. ಅದಕ್ಕೆ ನಾವು ಹೀಟ್ ಕೊಟ್ಟರೆ, ನಾವು ವಾತಾವರಣ ತಗೊಂಡ್ರೆ ಆವಾಗ ಅದು ಹೀಟ್ ಆಗುತ್ತೆ. ನಾವು ಕೋಲ್ಡ್ ಕೊಟ್ಬಿಟ್ರೆ ಅದು ಕೂಡ ಕೋಲ್ಡ್ ಆಗಿಬಿಡುತ್ತೆ. ನೀರು ಯಾವ ಥರ ಇರುತ್ತೆ ಅದರ ಪ್ರಕಾರ ಅದರ ಜೀವನ ಆಗುತ್ತೆ. ನೀವು ಅದಕ್ಕೆ ವಾತಾವರಣ ಯಾವ ಥರ ಕೊಡ್ತೀರಾ ಅದೇ ಥರ ಅದು ಕೂಡ ಬೆಳೆಯುತ್ತೆ. ಈ ಥರ ಆಚೆಗಡೆ ಏನಾದರೂ ಪೌಂಡ್ ಇಕ್ಕಿದ್ರೆ, ನೀವು ಆಚೆಗಡೆ ಡೈರೆಕ್ಟಾಗಿ ಮಳೆ ಬೀಳ್ತಾ ಇದ್ದರೆ ತೊಟ್ಟಿಯಲ್ಲಿ ಇಕ್ಕಿದರೆ ಆವಾಗ ನೀವು ಇಮಿಡಿಯೇಟಾಗಿ ಟೆಂಪ್ರರಿ ಪರ್ಪಸ್ ಮಳೆಗಾಲ ಚಳಿಗಾಲದ ಮುಗಿಯೋ ತನಕ ಒಳಗಡೆ ಟ್ಯಾಂಕಲ್ಲಿ ಶಿಫ್ಟ್ ಮಾಡಬೇಕು. ಟ್ಯಾಂಕಲ್ಲಿ ಆಲ್ರೆಡಿ ಇಕ್ಕಿದ್ದಾರೆ ಚಿಕ್ಕ ತೊಟ್ಟಿಯಲ್ಲಿ, ಚಿಕ್ಕ ಟ್ಯಾಂಕಲ್ಲಿ ಚಿಕ್ಕ ಆಮೆಗಳು, ಆವಾಗ ನೀವು ಹೀಟನ್ನು ಕೊಡಬೇಕು. ಹೀಟ್ ಹೆಂಗೆ ಕೊಡ್ತೀರಾ, ನೈಟಲ್ಲಿ ಟ್ಯಾಂಕ್ ನೀರಲ್ಲಿ ನೀವು ಹೀಟರ್ ಹಾಕಬೇಕು. 24 ಅಥವಾ 26 ಟೆಂಪ್ರೇಚರ್ ಇಕ್ಕಿ ಯಾವಾಗಲೂ ಹೀಟರ್ ಆನ್ ಮಾಡಿರಬೇಕು. ಸೊ ನೈಟಲ್ಲಿ ಏನು ಮಾಡಬೇಕು, ಹೀಟರ್ ಹಾಕ್ಬಿಟ್ಟು ಹೀಟ್ರ್ 26 ಜಾಸ್ತಿ ಚಳಿ ಇದ್ದರೆ 26 ಇಕ್ಕಿ, ಕಮ್ಮಿ ಚಳಿ ಇದ್ದರೆ 24 ಇಕ್ಕಿ, ನೈಟಲ್ಲಿ ಇಡೀ ರಾತ್ರಿ ನೀವು ಹೀಟ್ರ್ ಆನ್ ಮಾಡಲೇಬೇಕು. ಮತ್ತು ಮಾರ್ನಿಂಗಲ್ಲಿ ಡೇಯಲ್ಲಿ ಬೆಳಿಗ್ಗೆ 2 ಗಂಟೆ, ಮಧ್ಯಾಹ್ನ 2 ಗಂಟೆ, ಈವ್ನಿಂಗ್ 2 ಗಂಟೆ UV ಲೈಟ್ ಕೊಳ್ಳೇಬೇಕು. ನಾರ್ಮಲಾಗಿ ಎಲ್ಲೋ ಬಲ್ಬ್ ಸಿಗುತ್ತಲ್ಲ ಅದರಿಂದ ಹೀಟ್ ಸಿಗುತ್ತೆ ಮಾತ್ರ, ವಿಟಮಿನ್ D3 ಸಿಗೋಲ್ಲ. ವಿಟಮಿನ್ D3 ನಮಗೆ ಸೂರ್ಯದಿಂದ ಸಿಗುತ್ತೆ, ಅದು ಇಂಡೈರೆಕ್ಟ್ ಸನ್ಲೈಟ್ ಅಂತಾರೆ UV ಲೈಟ್ಗೆ. D3 ಏನು ಮಾಡುತ್ತೆ, ವಿಟಮಿನ್ D3ಇಂದ ಟರ್ಟಲ್ಸ್ಗೆ ಶೆಲ್ ಸ್ಟ್ರಾಂಗ್ ಆಗುತ್ತೆ, ಆಮೆಗಳ ಶೆಲ್ ಸ್ಟ್ರಾಂಗ್ ಆಗುತ್ತೆ. ಅದು ತಿಂದಾಗ್ತಾರ ಫುಡ್ಡು ಅದು ಡೈಜೆಸ್ಟ್ ಆಗುತ್ತೆ. ವಿಟಮಿನ್ D3 ಸಿಗಲಿಲ್ಲ ಅಂದರೆ ಆ ಫುಡ್ ಡೈಜೆಸ್ಟ್ ಆಗೋದಿಲ್ಲ ಮತ್ತು ಅದಕ್ಕೆ ಶೆಲ್ ಸ್ಟ್ರಾಂಗ್ ಆಗೋದಿಲ್ಲ. ಆವಾಗ ಏನಾಗುತ್ತೆ, ಕಣ್ಣುಗಳು ಪ್ರಾಬ್ಲಮ್ ಆಗಿಬಿಡುತ್ತೆ. ಆಮೆಗಳು 2 ಕಾರಣದಿಂದಲೇ ಸತ್ತೋಗೋದು. ಒಂದು ಕಾರಣ ಏನಂದರೆ ಕಣ್ಣಿನ ಪಫ್ ಆಗಿಬಿಡುತ್ತೆ, ಕಣ್ಣಿನ ಪ್ರಾಬ್ಲಮ್ ಬಂದುಬಿಡುತ್ತೆ, ಆವಾಗ ಸತ್ತೋಗ್ಬಿಡುತ್ತೆ ಪ್ರಾಪರಾಗಿ ಅದು ಕೇರ್ ಮಾಡ್ಕೊಂಡಿಲ್ಲ ಅಂದರೆ. ಇನ್ನೊಂದು ಪ್ರಾಬ್ಲಮ್ ಅಂದರೆ ಕೋಲ್ಡಿಂದ. ಯಾಕಂದರೆ ಕೋಲ್ಡಿಂದ ಏನಾಗುತ್ತೆ, ಟರ್ಟಲ್ಸು ಆಮೆಗಳು ಹೈಬರ್ನೇಟ್ಗೆ ಹೋಗ್ಬಿಡುತ್ತೆ. ಈಗ ವಾತಾವರಣ ನೋಡಬೇಕಂದ್ರೆ ಫಾರೆಸ್ಟಲ್ಲಿ ನ್ಯಾಚುರಲಲ್ಲಿ ಆಮೆಗಳು ಏನಾಗುತ್ತೆ, ಈಗ ಈ ಕಾಲದಲ್ಲಿ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ತಮ್ಮನ್ನು ಹೈಬರ್ನೇಟ್ ಸಿಚುವೇಷನ್ ತೊಗೊಂಡೋಗ್ಬಿಡ್ತಾರೆ. ಹೈಬರ್ನೇಟ್ ಸಿಚುವೇಷನ್ ಅಂದರೆ ಅದು ತಮ್ಮನ್ನು ಲಾಕ್ ಮಾಡ್ಕೊಳ್ತಾರೆ. ಒಳಗಡೆ ಹೋಗ್ಬಿಟ್ಟು ಶೆಲ್ ಒಳಗಡೆ ಹೋಗ್ಬಿಟ್ರೆ 2 ತಿಂಗಳಾದ್ರೂ ಆಚೆಗಡೆ ಬಡುವುದಿಲ್ಲ, ಊಟ ಮಾಡಲ್ಲ, ತಿನ್ನಲ್ಲ, ಮೂವ್ಮೆಂಟ್ ಮಾಡಲ್ಲ. ಅದಕ್ಕೆ ಹೈಬರ್ನೇಟ್ ಅಂದರೆ ಅದು ಅದರ ಏನಂದರೆ ಲ್ಯಾಂಡಲ್ಲಿ ಹೋಗ್ತಾರ ಆ ಆಮೆಗಳು, ದೊಡ್ಡ ಆಮೆಗಳು. ಈ ಥರ ಚಿಕ್ಕ ಆಮೆಗಳು ಅಷ್ಟು ಜಾಸ್ತಿ ಹೈಬರ್ನೇಟ್ ಹೋಗೋದಿಲ್ಲ. ಆದರೆ ಪ್ರಾಪರಾಗಿ ಕೇರ್ ಮಾಡಿಲ್ಲ ಅಂದರೆ ಅದು ಕೂಡ ಪ್ರಾಬ್ಲಮ್. ಊಟ ತಿನ್ನಲು ಒಂದೇ ಕಡೆ ಕೂತ್ಕೊಳ್ಳೋದು. ನಾವು ಕೂಡ ಚಳಿಗಾಲದಲ್ಲಿ ಏನು ಮಾಡ್ತೀವಿ, ಮನೆಯಲ್ಲಿ ಒಳಗಡೆ ಕೂತ್ಕೊಳ್ತೀವಿ, ಬಿಸಿ ತಿಂತೀವಿ, ಆಚೆಗಡೆ ಜಾಸ್ತಿ ಕೆಲ್ಸಕ್ಕೆ ಹೋಗಲ್ಲ. ಹೋಗಪ್ಪ ಯಾರು ಹೋಗ್ತೀರಾ, ಬಿಸಿಲಲ್ಲಿ ಈ ಮಳೆಗಾಲದಲ್ಲಿ ಯಾಕೆ ಕೆಲಸ ಮಾಡ್ತಾರೆ ಅಂತ ಮನೇಲಿ ಆರಾಮಾಗಿರ್ತಾರೆ. ಮಗು ಕೂಡ ಆಚೆಗಡೆ ಆಟ ಆಡೋಕೆ ಹೋಗಿದ್ರೆ ಅವರು ಕೂಡ ಬೈತಾರೆ, ಯಾಕೆ ಹೋಗ್ತೀವಿ ಆಚೆಗಡೆ, ಮಳೆ ಬರ್ತಾ ಇದೆ, ಚಳಿಗಾಲದಿದೆ, ಜ್ವರ ಬಂದುಬಿಡುತ್ತೆ, ಒಳಗಡೆ ಬರ್ಬಿಡು ಅಂತ ಅವರು ಹೋಗ್ಕೊಡಲ್ಲ. ಆ ಥರ ಆಮೆಗಳು, ಈ ಥರ ಮೀನುಗಳು ಅವ್ರಿಗೆ ಬಾಯಿ ಇಲ್ಲ ಹೇಳೋಕ್ಕೆ. ನಾವೇ ಅವ್ರನ್ನ ಸ್ವತಃ ನೋಡಿಕೊಂಡು ಪ್ರಾಪರಾಗಿ ಕೇರ್ ಮಾಡಿಕೊಂಡು ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ಪ್ರಾಪರ್ ಹೀಟಿಂಗ್ ಪ್ರೋಸೆಸ್ ಕೊಡಬೇಕು. ಆ ಹೀಟಿಂಗ್ ಪ್ರೋಸೆಸ್ UV ಲೈಟ್ ಮುಖಾಂತರ ಮತ್ತು ಅದಕ್ಕೆ ಹೀಟ್ರ್ ಕೊಟ್ಟು ನೀವು ಅದ್ರಿಗೆ ನೋಡ್ಕೊಬೋದು. ಮತ್ತೇನಂದರೆ ಫೀಡಿಂಗು ಕೂಡ ಚೇಂಜ್ ಮಾಡಬೇಕು. ನಾರ್ಮಲ್ ನೀವು ಫೀಡಿಂಗ್ ಕೊಡ್ತಿರಲ್ಲ, ಪೆಲ್ಲೆಟ್ಸು ಅಥವಾ ವೆಜಿಟೇಬಲ್ಸ್ ಆ ಥರ, ಅದರಲ್ಲೇ ನೀವು ಇಡೀ ಟೈಮು ಚಳಿಗಾಲದಲ್ಲಿ ಕೊಡೋಕ್ಕಾಗಲ್ಲ. ಅದಕ್ಕೆ ನೀವು ಚೇಂಜ್ ಮಾಡಬೇಕು. ರಾಚಿಕೊಂಡು ಕೊಡಬೇಕು, ಬ್ಲಡ್ ವಾಮ್ಸ್ ಕೊಡಬೇಕು, ಇಲ್ಲಾಂದರೆ ಅವ್ರಿಗೆ ಮೀಲ್ ವಾಮ್ ಕೊಡಬೇಕು, ಸೂಪರ್ ಮೀಲ್ ವಾಮ್ ಕೊಡಬೇಕು. ಈ ಥರ ಫುಡ್ ಕೊಟ್ಟರೆ ಅದಕ್ಕೆ ಸ್ವಲ್ಪ ಹೀಟ್ ಸಿಗುತ್ತೆ. ನೀವು ನಾನ್ ವೆಜಿಟೇರಿಯನ್ನು ಅಲ್ಲ, ನೀವು ವೆಜಿಟೇರಿಯನ್, ಪ್ಯೂರ್ ವೆಜಿಟೇರಿಯನ್ ಸಸ್ಯಾಹಾರಿ, ನೀವು ನಿಮ್ಮ ಮನೇಲಿ ಏನು ಮಾಂಸ ತೊಗೊಂಬರಲ್ಲ ಅಂದ್ರೆ ಆ ಟೈಮಲ್ಲಿ ಏನು ಮಾಡಬೇಕು, ಅಟ್ಲೀಸ್ಟ್ ನೀವು ಡ್ರೈ ಮೀಲ್ ವಾಮ್ ಸಿಗುತ್ತೆ ಅಕ್ವೇರಿಯಂ ಶಾಪಲ್ಲಿ. ಡ್ರೈ ಮೀಲ್ ವಾಮ್ಸು, ಡ್ರೈ ಲಾರ್ವಾ ಸಿಗುತ್ತೆ, ಡ್ರೈ ಸೂಪರ್ ಮೀಲ್ ವಾಮ್ ಸಿಗುತ್ತೆ. ಅದು ತೊಗೊಂಡು ಹಾಕೊಂಬರ್ಬೇಕು. ಅಂದರೆ ಅದಕ್ಕೆ ನೀವು ಕಟ್ ಮಾಡ್ತಾ ಇಲ್ಲ, ಅದಕ್ಕೇನು ನೀವು ಸಾಯಿಸ್ತಾ ಇಲ್ಲ, ಅದಕ್ಕೆ ತೊಗೊಂಬಂದು ನೀವು ಊಟ ಆಯ್ತಾ, ಅದಕ್ಕೇನು ಕಾಯ್ತಾ ಇಲ್ಲ, ಅದಕ್ಕೇನು ನೀವು ಫುಡ್ಡು ಅದಕ್ಕೇನು ಕೊಂತಾ ಇಲ್ಲ ನೀವು. ಅದಕ್ಕೆ ನೀವು ಆರಾಮಾಗಿ ಹೋಗಿ ಅಕ್ವೇರಿಯಂ ಶಾಪಲ್ಲಿ ಡ್ರೈ ಮೀಲ್ ವಾಮ್ ಸಿಗುತ್ತೆ ಕೇಳಿ, ಡ್ರೈ ಸೂಪರ್ ಮೀಲ್ ವಾಮ್ ಸಿಗುತ್ತೆ ಕೇಳಿ, ಡ್ರೈ ಬ್ಲಡ್ ವಾಮ್ ಸಿಗುತ್ತೆ, ಅದು ರೆಡಿ ತೊಗೊಂಡು ಹಾಕಿ. ಯಾಕಂದರೆ ಅದಕ್ಕಿಂತ ನೀವು ಏನು ನಿಮ್ಮ ಪರ್ಸ್ನಲ್ ಏನೋ ರಿಲಿಜಿಯಸ್ ಅದು ಬ್ರೇಕ್ ಆಗೋಲ್ಲ. ಯಾಕಂದರೆ ಅದು ನೀವು ಡ್ರೈ ತೊಗೊಂಬಂದು ಹಾಕ್ತಾ ಇರೋದು, ಅದಕ್ಕೇನು ಕೊಂದಾಗ್ತಲ್ಲ ನೀವು. ಸೊ ಆ ಥರ ನೀವು ಚೇಂಜಸ್ ಮಾಡಿದರೆ ಅದಕ್ಕೇನು ಪ್ರಾಬ್ಲಮ್ ಬರೋದಿಲ್ಲ. ಇಲ್ಲಾಂದರೆ ಕಣ್ಣು ಪ್ರಾಬ್ಲಮ್ ಬಂದುಬಿಡುತ್ತೆ,
ಚಳಿಗಾಲದಲ್ಲಿ ಮತ್ತು ಒಂದೇ ಕಡೆ ಕೂತ್ಕೊಳ್ಳುತ್ತೆ, ಆಮೇಲೆ ಬರ್ತಾ ಏನಾಗುತ್ತೆ, ಸತ್ತೋಗುತ್ತೆ. ಸೊ ಅದಕ್ಕೆ ಆಮೆಗಳನ್ನು ಹೀಟ್ ಕೊಳ್ಳೇಬೇಕು, ಇಲ್ಲಾಂದರೆ ಅದಕ್ಕೆ ಚಳಿಗಾಲ ಮತ್ತು ಮಳೆ ವಿಷ ಇದ್ದಂಗೆ. ಸೊ ನಾನು ನಿಮಗೆ ತೋರಿಸ್ತೀನಿ, ನಮ್ಮ ಆಮೆಗಳಿಗೆ, ನಮ್ಮ ಚಿಕ್ಕ ದೊಡ್ಡ ಆಮೆಗಳಿಗೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಏನು ಫೀಡ್ ಮಾಡ್ತೀನಿ, ಅದರಿಂದ ಅವ್ರಿಗೆ ಮೈಯೆಲ್ಲ ಬಿಸಿ ಆಗುತ್ತೆ, ಮೈಯಲ್ಲಿ ಸ್ವಲ್ಪ ಹೀಟ್ ಸಿಗುತ್ತೆ. ಸೊ ಬನ್ನಿ ತೋರಿಸ್ತೀನಿ. ಬಾಂಬ್ಸು, ಈ ಬ್ಲಡ್ ಬಾಂಬ್ ಬಂದು ನಾವು ಫ್ರಿಜ್ಜಲ್ಲಿ ಇಕ್ತೀವಿ, ಬೇಕಾದರೆ 1 ವರ್ಷ ಕೂಡ ಇದು ಇಕ್ಕಿನ ಫ್ರಿಜ್ಜಲ್ಲಿ ಇಡ್ತಿ ನಾವು ತಿನ್ನಿಸ್ಬೋದು, ಯಾಕಂದರೆ ಇದು ಫ್ರೋಝನ್. ಇದು ಈಗ ನಾನು ಆಮೆಗಳಿಗೆ ಹಾಕ್ತೀನಿ, ಯಾವ ಥರ ಖುಷಿಯಾಗಿ ತಿಂತಾರೆ. ರಾಜಿಕನೂ ಕೂಡ ಕೊಡ್ಬೋದು. ಬರೀ ಈ ಥರ ಹಾಕ್ಬಿಡ್ತೀನಿ, ಅದು ತಿಂದಾಕ್ತಾರೆ ನೋಡಿ. 4 ಆಮೆಗಳಿಗೆ 4 ಹಾಕ್ತೀನಿ. ಸೊ ಈ ಥರ ನೀವು ನಿಮ್ಮ ಆಮೆಗಳನ್ನು ನೋಡಿಕೊಂಡ್ರೆ ಆರಾಮಾಗಿರುತ್ತೆ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ವರ್ಷ ಗಂಟೆಲಾಗ ನೀವು ಇರ್ಬೋದು. ನನ್ನ ಹತ್ರ ಆಲ್ರೆಡಿ 6 ವರ್ಷ ಆಯಿತು, 6 ವರ್ಷ ಕಂಪ್ಲೀಟ್ ಆಗಿದೆ. 6 ವರ್ಷದಲ್ಲಿ ಇಷ್ಟು ಚಿಕ್ಕಿದ್ದಾಗ ನಾನು ತೊಗೊಂಬಂದಿದ್ದೆ, ಇಲ್ಲಿನ ತನಕ ನಾನು ಅವರಿಗೆ ಕೇರ್ ಮಾಡ್ತಾಯಿದ್ದೀನಿ, ಇನ್ನು ಥರ ಹಿಡಿದಿದ್ದೀನಿ. ಯಾಕಂದರೆ ಅವ್ರಿಗೆ ಪ್ರಾಪರ್ ನಾನು ಟೈಮ್ ಟು ಟೈಮ್ ಏನು ಕೊಡಬೇಕು ವಸ್ತುಗಳು ಕೊಡ್ತೀನಿ. ಈ ವಿಂಟರಲ್ಲಿ ಯಾವ ಥರ ಕೇರ್ ಮಾಡಬೇಕು ಆ ಥರ ನೋಡ್ಕೊತೀನಿ, ರೈನಿ ಸೀಸನಲ್ಲಿ ಯಾವ ಥರ ನೋಡ್ಕೊಬೇಕು ಆ ಥರ ಅವ್ರಿಗೆ ಕೇರ್ ಮಾಡ್ತೀನಿ. ಮತ್ತು ಬಿಸಿಲು ಕಾಲದಲ್ಲಿ ಯಾವ ಥರ ಕೇರ್ ಮಾಡಿ ಎಲ್ಲ ನೋಡ್ಕೊತೀನಿ. ಅದಕ್ಕೆ 6 ವರ್ಷ ಆಯಿತು, 6 ವರ್ಷ ನನ್ನ ಹತ್ರ ಇದ್ದಾರೆ. ಮತ್ತು ಇನ್ನೂ ತನಕ 500ಕ್ಕಿಂತ ಹೆಚ್ಚಿನ ಮರಿಗಳು ಅದು ಕೊಟ್ಟಿದ್ದಾರೆ ನನ್ನ ಹತ್ರ ಇದ್ದು. ಈ ಥರ ನೀವು ಕೇರ್ ಮಾಡ್ಕೊಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ವೇಳೆ ಸಿಗೋಣ. ಅಲ್ಲಿಂದ ತನಕ ನಮಸ್ತೆ, ಗುಡ್ ಬೈ.